ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಗ್ ಬಿರಿಯಾನಿ ಮಾಡೋಣ. ಸೊ ಅದಕ್ಕೆ ಮೊಟ್ಟೆನ ಬಾಯ್ಲ್ ಮಾಡ್ಕೊಳ್ಳಿ ಮೊದಲು. ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದೆಲ್ಲ ರುಬ್ಬೋದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಇಡಿ ಆಗುವಷ್ಟು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ರುಬ್ಕೋಬೇಕು. ಇಲ್ಲಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಾದ್ಮೇಲೆ ಮಸಾಲ ಐಟಮ್ಸ್ ಹಾಕಬೇಕು. ಸೊ ಮಸಾಲ ಐಟಮ್ಸ್ ಏನೇನು ಅಂದರೆ, ಇವಾಗ ಮಸಾಲ ಐಟಮ್ಸ್ ಹಾಕ್ಕೊಳ್ಳೋಣ ಬನ್ನಿ. ಮೊದಲಿಗೆ ಚಕ್ಕೆ, ಲವಂಗ ಮತ್ತು ಇದು ಏನಂತಾರೆ ಒಟ್ಟಿನಲ್ಲಿ ಇದೆಲ್ಲನೂ ಬಿರಿಯಾನಿಗೆ ಹಾಕುವಂಥ ಐಟಮ್ಸ್. ಸೊ ಇದೆಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇದಿಷ್ಟು ಆದಮೇಲೆ ಮೊಟ್ಟೆ ಬೇಯಿಸಿಕೊಂಡಿದ್ರಲ್ಲ ಅದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಅಂದರೆ ಉಪ್ಪು ಖಾರ ಕೋಟ್ ಮಾಡ್ಕೊಳ್ಳೋ ಥರ ಫ್ರೈ ಮಾಡೋಣ. ಸೊ ಮೊದಲಿಗೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು ಸೌಟ್ ಅಂದರೆ ಒಂದು ಸೌಟ್ ಪೂರ್ತಿ ಹಾಕಿಲ್ಲ, ಒಂದು ಕಾಲು ಸೌಟಷ್ಟು ಜಸ್ಟ್ ಅದು ಕೋಟಿಂಗಿಗೆ. ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ಸೊ 1 ಸ್ಪೂನ್ ಹಾಕಿ ಅದರಲ್ಲಿ ಇನ್ನೊಂದು ಸ್ವಲ್ಪ 1/4 ಸ್ಪೂನ್ ಹಾಕಿದ್ದೀವಿ. ಮತ್ತು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೋಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಎಗ್ಸ್ನ. ಅದು ಚೆನ್ನಾಗಿ ಕೋಟ್ ಆಗಬೇಕು ಖಾರ ಮತ್ತು ಎಣ್ಣೆಲಿ, ಸೊ ದಟ್ ಅದು ಟೇಸ್ಟ್ ಚೆನ್ನಾಗಿರಿಯುತ್ತೆ ಬಿರಿಯಾನಿಗೆ. ಮತ್ತು ನೆಕ್ಸ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ, 1 ದೊಡ್ಡ ಸೈಜ್ ಈರುಳ್ಳಿ, 2 ದೊಡ್ಡ ಸೈಜ್ ಈರುಳ್ಳಿ, ಹಾಗೆ 2 ದೊಡ್ಡ ಸೈಜ್ ಟೊಮ್ಯಾಟೊ. ಈ ಸೌಟಲ್ಲಿ ಈಗ ಒಗ್ಗರಣೆಗೆ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದೆ. ಸೊ ಇವಾಗ ಈರುಳ್ಳಿ ಹಾಗೂ ಟೊಮ್ಯಾಟೊ ಜೊತೆಗೆ ಒಗ್ಗರಣೆಗೆ ನಾವು ಕರಿಬೇವು ಮತ್ತು ಪಲಾವ್ ಎಲೆ ಕೂಡ ಸೇರಿಸ್ಕೊತಿದ್ದೀವಿ. ಸೊ ಮತ್ತು ನೆಕ್ಸ್ಟು ಎಣ್ಣೆ ಕಾದಿದೆಯಾ ಅಂತ ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ. ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಮತ್ತು ಪಲಾವ್ ಎಲೆ 2 ಒಟ್ಟಿಗೆ ಹಾಕ್ಕೊಳ್ಳಿ. ಹಾಗೆ ರುಬ್ಬಿಟ್ಟಿದ್ದಂಥ ಮಸಾಲನ ಎಣ್ಣೆಗೆ ಹಾಕ್ಕೊಳ್ಳಿ. ಸೊ ದಟ್ ಅದು ಚೆನ್ನಾಗಿ ಮಸಾಲ ಫ್ರೈ ಆಗುತ್ತೆ ಕೂಡ, ಹಾಗೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ಎಣ್ಣೆಗೆ ಕಸೂರಿ ಮೇಥಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಸೂರಿ ಮೇಥಿ ಹಾಕ್ಕೊಂಡ ನಂತರ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಅಂಟಿಲ್ ದೆನ್ ಸಾಫ್ಟ್ ಆಗೋ ತನಕ. ಸೊ ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಹಾಕ್ಕೊಂಡ್ಮೇಲೆ, ಸೊ ದಟ್ ಅದು ಫುಲ್ ಸಾಫ್ಟ್ ಆಗಬೇಕು. ಸೊ ಫುಲ್ ಸಾಫ್ಟ್ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ನೀವು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೋಬೋದು. ಬೇಕಿದ್ದರೆ ನಿಮಗೆ ಟೋಟಲ್ ಒಟ್ಟಿಗೆ ಹಾಕ್ಕೋತೀರಾ ಇವಾಗಲೇ ಉಪ್ಪು ಅಂದರೆ ಹಾಕ್ಕೋಬೋದು, ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಸೊ ಅದರಿಂದ ಉಪ್ಪು ಹಾಕ್ತಾರೆ. ನೆಕ್ಸ್ಟು ಚೆನ್ನಾಗಿ ಬೇಯಿಸಬೇಕು ಟೊಮ್ಯಾಟೊನ. ಅದಾದಮೇಲೆ ಧನಿಯಾ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಸಾಲೆಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು 1 ಲೋಟ ಅಕ್ಕಿಗೆ 2 ಲೋಟ ಅಷ್ಟು ನೀರನ್ನು ತಗೊಳ್ಳಿ. ಸೊ ಇಲ್ಲಿ ನಾವು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ಅಷ್ಟು ನೀರನ್ನು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟು ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದಿ ಬಂದಾಗ ಇವಾಗ ನೀವು ನೋಡ್ಕೋಬೋದು ಟೇಸ್ಟು ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಸೊ ನೀರು ಚೆನ್ನಾಗಿ ಕುದಿ ಬಂದಾಗ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಮತ್ತೆ ಅದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಕುದಿ ಬಂದಾದಮೇಲೆ ತಟ್ಟೆನ ಕ್ಲೋಸ್ ಮಾಡಿಡಿ.
ಸೊ ನೀವು ಕುಕ್ಕರಲ್ಲಿ ಮಾಡ್ತಿದ್ರೆ 2 ವಿಷಲ್ ಕೂಗಿಸ್ಕೊಳ್ಳಿ, ಅದು ಕರೆಕ್ಟಾಗಿ ಆಗುತ್ತೆ. ಫ್ಲೇಮ್ನ ಲೋ ಮಾಡಿಬಿಟ್ಟು ತಟ್ಟೆನ ಕ್ಲೋಸ್ ಮಾಡಿ ಸೊ ದಟ್ ಅದು ಚೆನ್ನಾಗಿ ಬೇಯಬೇಕು. ಕುದಿ ಬಂದಾದಮೇಲೆ ಏನಪ್ಪ ಇವರು ಎಗ್ ಬಿರಿಯಾನಿಗೆ ಇನ್ನೂ ಮೊಟ್ಟೆನೇ ಹಾಕಿಲ್ಲ ಅಂತ ನೋಡ್ತಿದ್ದೀರಾ, ಮೊಟ್ಟೆ ನಾವು ಸ್ವಲ್ಪ ಲೇಟಾಗಿ ಹಾಕೋಣ ಅಂತ, ಬಿಕಾಸ್ ನಾವು ಮಿಕ್ಸ್ ಮಾಡುವಾಗ ಅದು ಬಿಟ್ಕೊಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂತ ಅಕ್ಕಿ ಅರ್ಧ ಬೆಂದಾದಮೇಲೆ, ಅರ್ಧ ಅಂದರೆ 75% ಬೆಂದಾದಮೇಲೆ ಮೊಟ್ಟೆನ ಹಾಕೊಳ್ಳೋಣ. ಸೊ ಇವಾಗ ನೋಡಿ 75% ಬೆಂದಿದೆ. ಸೊ ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ. ಸೊ ದಟ್ ಇವಾಗ ಹಾಕ್ಕೊಂಡ್ರೆ ಅದು ನಾವು ಮಿಕ್ಸ್ ಮಾಡೋದು ಕೂಡ ಒಡ್ಕೊಳ್ಳಲ್ಲ, ಮೊಟ್ಟೆ ಕ್ಲೀನಾಗಿ ಚೆನ್ನಾಗಿ ಅದು ಕೂಡ ಮಸಾಲ ಇಟ್ಕೊಂಡು ಬೇಯುತ್ತೆ. ಸೊ ಈ ಥರ ಮಾಡೋದ್ರಿಂದ ಮೊಟ್ಟೆ ಯಾವುದು ಪೀಸಾಗಿ ಒಡ್ಕೊಂಡಿರಲ್ಲ, ಚೆನ್ನಾಗಿರುತ್ತೆ. ಹುಷಾರಾಗಿ ಮೊಟ್ಟೆ ಹಾಕ್ಕೊಂಡ್ಮೇಲೆ ಹುಷಾರಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ತಟ್ಟೆ ಮುಚ್ಚಿಬಿಟ್ಟು ಫುಲ್ ಬೇಯೋ ತನಕ ವೆಯ್ಟ್ ಮಾಡಿ. ಸೊ ಫುಲ್ ಬೆಂದಾದಮೇಲೆ ನೋಡಿ ಹೀಗಿದೆ. ರುಚಿ ಮಾತ್ರ ತುಂಬ ಸಕ್ಕತ್ತಾಗಿ ಬಂದಿತ್ತು. ಮೊಟ್ಟೆ ಕೂಡ ನೋಡಿ ಅದು ಒಂದು ಕೂಡ ಒಡ್ಕೊಂಡಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.